ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದರ ವಿರುದ್ಧ ಒಂದು ಮಹಿಳಾ ಮೋರ್ಚಾದ ವತಿಯಿಂದ ಗೀತಾ ವೇಕರ್ ನೇತೃತ್ವದಲ್ಲಿ ಅದು ಇಲ್ಲಿ ನಡೀತಾ ಇರುವಂತದ್ದು ನಾವು ಕಂಡಿದ್ದೇವೆ. ನಮ್ಮ ಜೊತೆ ಸನ್ಮಾನ್ಯ ಸಿದ್ದರಾಜರಿದ್ದಾರೆ, ಕಟ್ಟ ಜಗದೀಶರಿದ್ದಾರೆ, ಈ ಭಾಗದ ನಮ್ಮ ಅಧ್ಯಕ್ಷೆ ಆಶಾಕ ಇದ್ದಾರೆ, ಬಾಕಿ ಎಲ್ಲ ನಮ್ಮ ಪ್ರಮುಖರಿದ್ದೇವೆ. ಪ್ರಾಯಶಃ ನಮ್ಗೆ ಗೊತ್ತಿದೆ, ನಮ್ಮ ಪೊಲೀಸ್ ಅಧಿಕಾರಿಗಳು ನಾವಿಲ್ಲಿ ಬಂದ ತಕ್ಷಣ ಸರ್ ಹೈಕೋರ್ಟ್ ಆದೇಶ ಇದೆ, ಎಲ್ಲ ಪ್ರತಿಭಟನೆಗಳನ್ನ ಎಲ್ಲಿ ಮಾಡಬೇಕು, ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಬೇಕು, ಆದ ಕಾರಣ ಇಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳುವಂತ ಮಾತನ್ನು ಹೇಳಿದ್ರೆ ನಾನು ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆದ್ರೆ ಯಾವಾಗ ಹೈಕೋರ್ಟೇ ಒಂದು ಸೋಮೋಟೋ ಕೇಸನ್ನ ತಗೊಂಡು ಮಾಡುವಂತ ದಯನೀಯ ಪರಿಸ್ಥಿತಿಗೆ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಬಂತು ಅಂತ ಹೇಳಿದ್ರೆ ಪ್ರಾಯಶಃ ಎಲ್ಲಿ ಬೇಕಾದ್ರೂ ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಒಂದು ಇಂಡೈರೆಕ್ಟ್ ಆದಂತ ಹಕ್ಕನ್ನ ಹೈಕೋರ್ಟ್ ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ರಾಯಶಃ ಇಷ್ಟು ಒಂದು ನಿಕೃಷ್ಟವಾದಂತಹ ಆಡಳಿತ ನೋಡಲಿಲ್ಲ. ನಾನು ಸುಮಾರು 30 ವರ್ಷಗಳ ಕಾಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ. 10 ವರ್ಷ MLA, 20 ವರ್ಷ MP, ಈ ತರ ಎಲ್ಲ ಅಧಿಕಾರಿಗಳ ಜೊತೆ. ಆದ್ರೆ ಒಂದು ಸರ್ಕಾರ ಅಧಿಕಾರ ಬಂದು ಕೇವಲ 2-3 ತಿಂಗಳಲ್ಲಿ ತನ್ನ ಎಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಪೂರ್ತಿ ಹದಗೆಟ್ಟಿರುವುದನ್ನು ನಾನು ಯಾವತ್ತೂ ನೋಡಿಲ್ಲ. ವಿಶೇಷವಾಗಿ ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ ದಿನನಿತ್ಯ ನಡೆಯುತ್ತಂತಹ ವಿದ್ಯಮಾನ ನಮ್ಮ ರಾಜ್ಯದಲ್ಲಿ. ಒಂದು ಕಡೆಯಿಂದ ಮಹಿಳೆಯರ ಮೇಲೆ ಅತ್ಯಾಚಾರ, ಒಂದು ST ಮಹಿಳೆಯನ್ನ ಅವರ ಮಗ ಏನೋ ಬೇರೆ ಮದುವೆ ಅದ ಅಂತ ಹೇಳಿ ಅವರನ್ನ ಕಂಬಕ್ಕೆ ಕಟ್ಟಿ ವಿವಸ್ತ್ರವನ್ನು ಮಾಡಿ ಅವರನ್ನು ಮೆರವಣಿಗೆ ಮಾಡಿ ಅವರಿಗೆ ಕೊಡುವಂತ ಆ ಒಂದು ಹಿಂಸೆ, ಅದನ್ನ ಸಾಮಾನ್ಯ ಮನುಷ್ಯ ಖಂಡಿತವಾಗಿ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರಿಗೂ ಯಾರು ಕ್ಯಾರಿ ಇಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯರ ಕುರ್ಚಿಯನ್ನು ಅಲುಗಾಡ್ತದಂತ ಕುರ್ಚಿ ಹಿಂದೆ ಕೂತಿದ್ದಾರೆ. ನಮ್ಮ ಶಿವಕುಮಾರ್ ಅವರಿಗೆ ರಾಜ್ಯದ ಆಡಳಿತವೇ ಬೇಡ, ನನಗೆ ಏನಾದರೂ ಮುಂದೆ ಒಂದಿನ ಸಿದ್ದರಾಮಯ್ಯರ ಅನ್ನು ಕೆಳಗಿಳಿಸುವಂತದ್ದು. ಇದರ ಜೊತೆಯಲ್ಲಿ ಪರಮೇಶ್ವರರ ಒಂದು ರೀತಿಯ ಹೋರಾಟ ಆ ಸ್ಥಾನಕ್ಕಾಗಿ. ಆದ ಕಾರಣ ಕಾನೂನು ಸುವ್ಯವಸ್ಥೆಗೆ ಎಲ್ಲಿಯೂ ಇಲ್ಲ. ನೋಡಿ, ಭ್ರೂಣ ಹತ್ಯೆದ್ದು ಈಗಾಗಲೇ ಗೀತಾ ವೇಕರ್ ಹೇಳಿದ್ರು, ಒಂದು ಹಾಸ್ಪಿಟಲ್ ಈ ರೀತಿಯ ಕಾರ್ಯಾಚರಣೆ ಮಾಡುವಂತದ್ದನ್ನ ಸ್ವಯಂ ಒಪ್ಪಿಕೊಂಡ ಮೇಲೆ ಕೂಡ ಅದರ ಮೇಲೆ ಕಾರ್ಯ ಆಗ್ತಾ ಇಲ್ಲ. ಹೇಳಿ ಕೇಳಿ ನಾವು ಬೆಳಗಾಂನಲ್ಲಿ ಬಂಧನ ಮಾಡಿದ್ದೇವೆ ಅಂತ ಹೇಳಿದ್ರು. ಒಂದು ಬಂಧನ ಮಾಡೋದು ದೊಡ್ಡ ಸಂಗತಿ ಅಲ್ಲ. ಇವರ ಇಂಟೆಲಿಜೆನ್ಸ್ ಎಲ್ಲಿ ಹೋಗಿತ್ತು? ಈ ರೀತಿಯ ಕೆಲಸ ಮಾಡಬೇಕಾದಕ್ಕೆ ಪೂರ್ವ ನಿಯೋಜಿತವಾದಂತಹ ತಯಾರಿಯನ್ನು ಜನ ಮಾಡಿಕೊಳ್ಳುವಂತದ್ದು. ಇಂಟೆಲಿಜೆನ್ಸ್ ಎಲ್ಲಿ ಹೋಗಿದೆ? ರಾಜ್ಯದಲ್ಲಿ ಇಂಟೆಲಿಜೆನ್ಸ್ ಅಂತ ಹೇಳುವಂತದ್ದು ಸತ್ತು ಹೋಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿ ಆಗಿದ್ದೆ. ಬೆಳಗ್ಗೆ 6:30 ಗಂಟೆಗೆ ನನಗೆ ಫಸ್ಟ್ ರಿಪೋರ್ಟ್ ಇಂಟೆಲಿಜೆನ್ಸ್ ವತಿಯಿಂದ ಬಂದು ಅವರು ನಮಗೆ ಹೊಸೂರವರು ಅರ್ಧ ಗಂಟೆಗಳ ಕಾಲ ರಾಜ್ಯದ ಇಂತಿಂತ ಕಡೆಗಳಲ್ಲಿ ಇಂತಿಂತ ವ್ಯವಸ್ಥೆಗೆ ತಯಾರಿಗಳಾಗ್ತಾ ಇದ್ದಾವೆ ಅಂತ ಹೇಳುವಂತದನ್ನು ಕೊಡ್ತಾ ಇದ್ರು. ಇವತ್ತು ಯಾರು ಇಲ್ವಾ? ಸಿದ್ದರಾಮಯ್ಯರಿಗೆ ಕೇಳಲಿಕ್ಕೆ ಪುರುಸೋತಿಲ್ವಾ ಅಥವಾ ಇಂಟೆಲಿಜೆನ್ಸ್ ಟೋಟಲ್ ಫೇಲ್ಯೂರ್ ಆಗಿದೆ ಇದನ್ನು ಹೇಳಬೇಕಾಗಿದೆ. ಒಂದು ST ಮಹಿಳೆಯನ್ನ ಈ ರೀತಿ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಹೈಕೋರ್ಟ್ ಹೇಳಿರಬಹುದು ಎಲ್ಲಿ ಪ್ರತಿಭಟನೆ ಮಾಡಬೇಡಿ ಅಂತ. ಆದ್ರೆ ನೀವೇ ಸೋಮೋಟ ತಗೊಂಡ ಮೇಲೆ, ನೀವೇ ಇದನ್ನ ಅರ್ಥೈಸಿಕೊಂಡ ಮೇಲೆ ಜನರನ್ನ ಜಾಗೃತ ಮಾಡೋದು ಒಂದು ಕಡೆ, ರಾಜ್ಯವನ್ನ ಎಚ್ಚರಿಕೆ ಮಾಡೋದು. ವಿರೋಧ ಪಕ್ಷ ಆಗಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಭಾರತೀಯ ಜನತಾ ಪಾರ್ಟಿ. ನೀವು ನೋಡಿದಿರಿ, ಬೇರೆ ಬೇರೆ ಕಡೆಗಳಲ್ಲಿ ಕಳೆದ 5-6 ತಿಂಗಳಲ್ಲಿ ಬೀದಿಗಿಳಿದು ಜನ ಹೋರಾಟ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ದಯನೀಯ ಪರಿಸ್ಥಿತಿ ಬಂತಲ್ಲ ಕರ್ನಾಟಕಕ್ಕೆ ಅಂತ ಹೇಳುವಂತದ್ದು. ನಮ್ಮ ಇವತ್ತಿನ ಈ ಹೋರಾಟ ಇದೊಂದು ಸಂದೇಶ ಇಡೀ ರಾಜ್ಯಕ್ಕೆ ಸಂದೇಶ. ನಾನು ಪೊಲೀಸ್ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಮಾಡುವಂತ ಕೆಲಸ ಕಾರ್ಯಗಳನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಪೊಲೀಸ್ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಮಾಡದ ಕಾರಣವೇ ಈ ರೀತಿಯ ಪರಿಸ್ಥಿತಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ನಾವು ಇದನ್ನು ಇಲ್ಲಿಗೆ ನಿಲ್ಲಿಸುವಂತ ಪ್ರಯತ್ನ ಮಾಡುವುದಿಲ್ಲ. ಯಾವತ್ತು ಸರ್ಕಾರ ಪರಮೇಶ್ವರ ಎಚ್ಚೆತ್ತುಕೊಳ್ತಾರ, ಯಾವಾಗ ಸಿದ್ದರಾಮಯ್ಯರು ಹೌದು ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡಬೇಕಾದಂತ ಅನಿವಾರ್ಯತೆ ಇದೆ, ಜನಾದೇಶ ಇದೆ ನನಗೆ ಅಂತ ಹೇಳುವಂತದ್ದು ಹೇಳ್ತಾರ, ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿತದೆ. ನಮ್ಮ ಮಹಿಳಾ ಮೋರ್ಚಾ ಇಡೀ ರಾಜ್ಯದ ಮೂಲೆಗಳಲ್ಲಿ ಜನರನ್ನು ಎಚ್ಚರಿಕೆ ಮಾಡುವಂತದ್ದು ಮತ್ತು ರಾಜ್ಯಕ್ಕೆ ಅಲ್ಲಿಂದ ಸಂದೇಶ ಕೊಡುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಹೋರಾಟ ಇದು ನಿರಂತರ ಹೋರಾಟ ಆಗಿದೆ. ಸರ್, ಇವತ್ತು ಸಂಸದರ ನಿಯೋಗ ಕೂಡ ಬಂದಿದೆ ಸರ್. ಸಂಸದರ ನಿಯೋಗ ಕೂಡ ಬೆಳಗಾವಿಗೆ ಭೇಟಿ ಕೊಟ್ಟಿದೆ. ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಈಗಾಗಲೇ ನಾವು ದೆಹಲಿಯಲ್ಲಿ ಈ ರಾಜ್ಯ ಸರ್ಕಾರದ ಈ ವಿಚಾರವನ್ನ
ದೆಹಲಿಯಲ್ಲಿ ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರಲಿದೆ. ಇನ್ನು ಎಲ್ಲಾ ಎಂಪಿಗಳು ಗಾಂಧಿ ಇದರ ಪ್ರತಿಮೆ ಎದುರು ಹೋರಾಟ ಮಾಡಿದಂತೆ ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ. ನಾವು ಪಾರ್ಲಿಮೆಂಟ್ ಅಲ್ಲಿ ರೈಸ್ ಮಾಡಬೇಕು ಅಂತ ಇದ್ದೇವೆ ನಿನ್ನೆ, ಆದ್ರೆ ಅನಿವಾರ್ಯವಾಗಿ ಪಾರ್ಲಿಮೆಂಟ್ ನಡೆಯಲಿಲ್ಲ. ಆದ್ರೆ ಮುಂದಿನ ಸೋಮವಾರ ನಂತರ ನಡೆಯುವಂತಹ ಅಧಿವೇಶನದಲ್ಲಿ ಕೂಡ ಇದನ್ನು ಮಾಡ್ತೇವೆ. ಈ ಹೋರಾಟವನ್ನು ಮುಂದುವರಿಸ್ತೇವೆ. ನಾವು ಯಾವುದೇ ಹೋರಾಟ ಎಲ್ಲಿಯೇ ಬಂಧನ, ಜೈಲಿನ ಒಳಗೆ ಕೂತ್ಕೊಳ್ಳುವಂಥದ್ದು ಇದಕ್ಕೆಲ್ಲ ನಾವು ಹಿಂದೆ ನೋಡುವವರಲ್ಲ. ಮಹಿಳೆಯರೇ ತಯಾರಾಗಿ ಬಂದಿದ್ದಾರೆ. ಅದಕ್ಕಾಗಿ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಇದೊಂದು ಯಶಸ್ವಿಯಾದಂತಹ ಹೋರಾಟ ಆಗುತ್ತೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಸಿದ್ದರಾಮಯ್ಯರ ಆ ಕುರ್ಚಿಯನ್ನು ಬಿಟ್ಟು ಅವರು ಹೊರಗೆ ಬರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.